ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ನಾನು ಯಾವಾಗಲೂ ಕತ್ತಲಾಗುವಾಗ ವ್ಲಾಗ್ ಸ್ಟಾರ್ಟ್ ಮಾಡೋದಾಯ್ತಾ, ಯಾಕಂತ ಹೇಳಿದರೆ ನನಗೆ ಡೇ ಟೈಮ್ ಪುರ್ಸೋತೆ ಇರೋದಿಲ್ಲ. ಹಾಗಾಗಿ ನಾನು ಹೆಚ್ಚಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋದು ನಾನು ಕತ್ತಲಾಗುವಾಗನೇ. ಕತ್ತಲಾಗುವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ಡೇವರೆಗಿದ್ದು ನಾನು ವ್ಲಾಗನ್ನು ಇದರಲ್ಲಿ ಹಾಕ್ತೇನೆ. ಹೆಚ್ಚಾಗಿ ವೀಕೆಂಡಲ್ಲೇ ನಾನು ವ್ಲಾಗ್ ಮಾಡೋದು. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಇದೆ. ಏನಂತ ಹೇಳಿದರೆ, ನಮ್ಮದು ಇಲ್ಲಿ ನೂಜಿ ಗೋವರ್ಧನಗಿರಿ ಭಜನಾ ಮಂದಿರ ಅಂತ ಹೇಳಿದೆ. ಅಲ್ಲಿ ವರ್ಷಂಪ್ರತಿ ನಗರ ಭಜನೆ ಹೋಗ್ತಾರೆ. ಅಂದರೆ ಪ್ರತಿ ಮನೆಗೆ, ಆ ಮಂದಿರಕ್ಕೆ ಸಂಬಂಧಪಟ್ಟಂಥ ಮನೆಗಳಿಗೆ ಭಜನೆ ಎಲ್ಲ ಒಂದು ದಿನಕ್ಕೆ ಒಂದು 20-22 ಮನೆಗಳಿಗೆ ಹೋಗ್ತಾರೆ. ಒಂದು ವಾರದಲ್ಲಿ ಪ್ರತಿ ಮನೆಗೆ ಕೂಡ ಭಜನೆ ಮಾಡಿಕೊಂಡು ಹೋಗ್ತಾರೆ. ಅದೊಂದು ಹಳ್ಳಿಯಲ್ಲಿ ನಮ್ಮದು ನೋಡಲಿಕ್ಕೆ ತುಂಬ ಚೆಂದ ಅಲ್ವಾ? ಹಾಗಾಗಿ ಅದಕ್ಕೆ ಒಂದು ಪ್ರಿಪರೇಷನ್ ಎಲ್ಲ ಆಗ್ತಾ ಉಂಟು. ನಮ್ಮ ಮನೆಗೆ ಇವತ್ತು ಬರ್ತಾರೆ. ಹಾಗೆ ನಾನು ಯಾವಾಗಲೂ ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ವೀಕೆಂಡಲ್ಲಿ ಹೆಚ್ಚಾಗಿ ವ್ಲಾಗ್ ಮಾಡ್ತೇನೆ. ವೀಕ್ ಡೇಸಲ್ಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದರೆ ನಾನು ನಾಳೆವರೆಗೆ ನೆಕ್ಸ್ಟ್ ಡೇಯಲ್ಲಿ ಸಂಡೇ ಎಲ್ಲ ಎಷ್ಟೆಲ್ಲ ಆಗ್ತದೆ ಅಷ್ಟನ್ನು ಕವರ್ ಮಾಡಿ ನಾನು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೋಡಿ, ನಮ್ಮ ಧನ್ಯದಿಯೆಲ್ಲ ಭಾರಿ ಒಂದು ಪ್ರಿಪರೇಷನಲ್ಲಿದ್ದಾರೆ. ತುಳಸಿ ಕಟ್ಟೆಯನ್ನು ಕ್ಲೀನ್ ಮಾಡಿ ಅದಕ್ಕೆ ತುಳಸಿ ಕಟ್ಟೆಯನ್ನು ಕ್ಲೀನ್ ಮಾಡಿ ಅದಕ್ಕೆ ಹೂವಿಂದ ಎಲ್ಲ ಅಲಂಕಾರ ಮಾಡಿ ನಾವು ಒಂದು ಹಣ್ಣು ಕಾಯೆಲ್ಲ ಇಡ್ತೇವೆ. ಭಜನೆ ಬರುವಾಗ ದೇವರ ಮೂರ್ತಿಯನ್ನು ಕೂಡ ತಗೊಂಡು ಬರ್ತಾರೆ. ಬರುವಾಗ ಆ ಮೂರ್ತಿಯನ್ನು ಪೂಜೆ ಮಾಡಿ, ನಮ್ಮ ತುಳಸಿ ಕಟ್ಟೆಗೆ ಪೂಜೆ ಮಾಡಿ, ಮತ್ತೆ ನಮಗೆ ಅದರಿಂದ ಅಲ್ಲಿ ಪೂಜೆ ಆದ ನಂತರ ಪ್ರಸಾದ ಎಲ್ಲ ಕೊಡ್ತಾರೆ ಭಟ್ರು. ಹಾಗೆ ನೋಡುವ, ನಾನು ಆದಷ್ಟು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆ ನೋಡುವ, ನೋಡ್ಕೊಂಡು ಬನ್ನಿ. ನಮ್ಮ ತುಳಸಿ ಕಟ್ಟೆಯಲ್ಲಿ ಹೇಗೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ಸಿಂಪಲಾಗಿ ಮಾಡ್ತಾರೆ. ಅಂದರೆ ಜೋರು ಮಳೆ ಕೂಡ ಸ್ಟಾರ್ಟ್ ಆಯಿತು ಈಗ ಕತ್ಲಾಗುವಾಗ. ಹಾಗೆ ಹೇಗೆ ಸಿಂಪಲಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸು. ಹೌದಾನ? ಎಷ್ಟು ಮಾಡ್ತಾ ಇದ್ದಿ? ಮಾಡಿದ್ದೇನೆ. ದೀಪ ಎಲ್ಲ ಇಡ್ತೀಯಾ? ಹೂವು, ದೀಪ ಮತ್ತೆ ಓಮ್ ಎಲ್ಲ ಬರೆಯೋದು. ಹಾಗೆ ನೋಡು, ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೆವು. ಈಗ ನಮ್ಮ ಮಕ್ಕಳು ದೊಡ್ಡದಾಗ್ತಾ ಇದ್ದಾರೆ. ಹಾಗಾಗಿ ಮಕ್ಕಳು ಮಾಡಲಿ ಅಂತ ಹೇಳಿ ಬಿಟ್ಟಿದ್ದೇನೆ. ನಮಗೆ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಮಕ್ಕಳು ಹೇಗೆ ಮಾಡ್ತಾರೆ ಹಾಗೆ, ಮಕ್ಕಳು ಏನೇ ಮಾಡಿದರೂ ಚಂದ ಅಲ್ವಾ? ಹಾಗೆ ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ ನಾನು ತೋರಿಸ್ಕೊಂಡು ಬರ್ತೇನೆ. ನೋಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಕತ್ತಲಾದರೆ ನೋಡಿ, ನಮ್ಮದು ಇಲ್ಲಿ ಶ್ರೀ ಗೋವರ್ಧನಗಿರಿ ಭಜನಾ ಮಂದಿರ ನೂಜಿ ಅಂತ ಹೇಳಿದೆ. ಇಲ್ಲಿದ್ದು ನಗರ ಭಜನೆ ಅಂತ ಹೇಳಿ ಬರ್ತಾರೆ. ಭಜನೆ ಪ್ರತಿ ವರ್ಷ ನಮ್ಮ ಊರಲ್ಲಿ ದಿನಕ್ಕೆ ಒಂದು 22-23 ಮನೆಗಳನ್ನು ಕವರ್ ಮಾಡ್ತಾರೆ ಭಜನೆ ಮಾಡಿಕೊಂಡು. ಆ ನಗರ ಭಜನೆ ಬರುವಾಗ ತುಳಸಿ ಕಟ್ಟೆ ಎಲ್ಲ ಸಿಂಗರಿಸಿ ಇಡಬೇಕು. ಅದಕ್ಕೆ ಧನ್ಯ ನಮ್ಮದು ನೋಡಿ ಫಲವಸ್ತು ಮತ್ತು ತೆಂಗಿನಕಾಯಿ ಎಲ್ಲ ಇಟ್ಟು ಹಣ್ಣು ಕಾಯಿಗೆ ರೆಡಿ ಮಾಡ್ತಾ ಇದ್ದಾಳೆ. ಹಾಗೆ ನಮ್ಮ ಚೋಟು ದಿಯ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ. ಉಪದ್ರ ಮಾಡೋದವಳು, ಅವಳೇನು ಇದು ಮಾಡೋದಲ್ಲ. ನೋಡಿದೆ, ದೇವರಿಗೆ ದೀಪ ಇಡಲಿಕ್ಕೆ ಎಲ್ಲ ತುಳಸಿ ಕಟ್ಟೆಯ ಸುತ್ತ ನಾವು ಇಡ್ತೇವೆ. ಹಾಗಾಗಿ ಅವಳು ದೀಪವನ್ನು ರೆಡಿ ಮಾಡ್ತಾ ಇದ್ದಾಳೆ. ನೋಡು, ಚಿಕ್ಕ ಮಗು ಅಲ್ವಾ, ಹೇಗೆ ಮಾಡಿದ್ರು ಚಂದ. ಹಾಗೆ ಅಲ್ಲಿ ಒಂದು ಓಮ್ ಅಂತ ಹೇಳಿ ಬಿಡಿಸಿದ್ದಾರೆ ನೋಡಿ. ನನ್ನ ಹಸ್ಬೆಂಡ್ ಮತ್ತು ಧನ್ಯ ಸೇರಿ ಸೇವಂತಿಗೆಯನ್ನೆಲ್ಲ ಬಿಡಿಸಿ ಓಮ್ ಅಂತ ಹೇಳಿ ಬಿಡಿಸಿದ್ದಾರೆ. ಹಾಗೆ ಇವಳು ನೋಡಿ, ಇವಳು ಎಂಥ ಉಪದ್ರ ಮಾಡ್ತಾಳೆ ಅಂತ ಹೇಳಿದರೆ ಸಾಕಾಗ್ತದೆ ಹೇಳಿ. ಇಲ್ಲಿ ದೀಪಗಳನ್ನೆಲ್ಲ ಧನ್ಯ ಚೀಲದಲ್ಲಿ ತುಂಬಿಸಿಟ್ಟಿಲ್ಲ. ಆ ದೀಪಗಳನ್ನು ದಿಯ ನೋಡಿ ಒಂದೊಂದಾಗಿ ನೋಡಿ ಎಣ್ಣೆ ಬಾಟ್ಲಿ ಎಲ್ಲ ತೆಕ್ಕೊಂಡು ಅದನ್ನು ಉಪದ್ರ ಮಾಡೋದವಳು. ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಇಲ್ಲಿ ಒಂದು ಮನೆಯಲ್ಲಿ ಹಿಂಗಾರ ಇತ್ತು, ಅದು ಬಿದ್ದಿತ್ತು. ತೆಂಗಿನ ಅಡಿಕೆ ಮರ ಬಿದ್ದಿತ್ತು. ಅದರದ್ದು ಹಿಂಗಾರ ತೆಗೆದು ಇಲ್ಲಿ ಸ್ವಲ್ಪ ಅಲಂಕಾರ ಮಾಡುವ ಅಂತ ಹೇಳಿ ಅದನ್ನೆಲ್ಲ ಬಿಡಿಸಿ ಇಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ ಫಲವಸ್ತುಗಳನ್ನು ಇಟ್ಟಿದ್ದಾರೆ. ಒಂದು ಪಾತ್ರೆಯಲ್ಲಿ ದ್ರಾಕ್ಷಿ ಮತ್ತು ಹೂವು, ಹಣ್ಣು, ಕಾಯಿ ಮತ್ತು ಅಗರಬತ್ತಿ, ಹಾಗೆ ಸ್ವಲ್ಪ 1-2-3 ವೆರೈಟಿದು ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇವೆ. ಇಲ್ಲಿ ಈಗ ಭಜನೆಯವರು ಬರುವ ಹೊತ್ತಾಯಿತು ಅಂತ ಹೇಳಿ ಧನ್ಯ ದೀಪವನ್ನು ಹೊತ್ತಿಸ್ತಾ ಇದ್ದಾಳೆ. ಇಡೀ ತುಳಸಿ ಕಟ್ಟೆಯ ಸುತ್ತ ನಾವು ದೀಪಗಳನ್ನು ಹಾಕಿ ಸ್ವಲ್ಪ ಅಲಂಕಾರ ಮಾಡ್ತೇವೆ. ಹಾಗೆ ಅಲ್ಲಿ ಪಕ್ಕದ ಮನೆಯಲ್ಲಿ ಸ್ವಲ್ಪ ದೂರದಿಂದ ಭಜನೆ ಕೇಳ್ತಾ ಇತ್ತು, ಮಂಗಳಾರತಿ. ಹಾಗೆ ಅಲ್ಲಿಂದ ಬರುವಾಗ ಇಲ್ಲಿ ಹೊತ್ತಿಸಿಡ್ತಾ ಇದ್ದಾಳೆ. ಇಲ್ಲಾಂದರೆ ಬೇಗ ದೀಪವನ್ನು ಹೊತ್ತಿಸಿದರೆ ಅದು ಮಳೆ ಏನಾದರೂ ಬಂದರೆ ಮತ್ತೆ ಆರಿ ಹೋಗ್ತದಲ್ಲ. ಹಾಗಾಗಿ ಈಗ ರೆಡಿ ಮಾಡ್ತಾ ಇದ್ದಾಳೆ ಧನ್ಯ. ನೋಡಿ, ಈಗ ಭಜನೆಯವರು ಬಂದರು ನೋಡಿ. ಭಜನೆಯನ್ನು ಕೇಳಿ ಎಲ್ಲರೂ.
ಹಿಂಗದೆ ಪಾಡುತ್ತಾ ಹಿಂಗದೆ ಪಾಡುತ್ತಾ ಗುಣ ಹಿಂಗದೆ ಪಾಡುತ್ತಾ ಹಿಂಗದೆ ಪಾಡುತ್ತಾ ಶೃಂಗಾರ ಶೃಂಗಾರ ಅಭಿವೃದ್ಧಿಯನ್ನು ಮಾಡಿಕೊಟ್ಟು ಮನೆಯಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಐಶ್ವರ್ಯ ಧನಧಾನ್ಯ ಸಂಪತ್ತು ವೃದ್ಧಿಯಾಗುವಂತೆ ದೇವರ ಆಶೀರ್ವದಿಸಬೇಕು ಪ್ರಾರ್ಥನೆ ಗೋಪಾಲ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನೆಕ್ಸ್ಟ್ ಡೇ ಆಯಿತಾ ಮಾರ್ನಿಂಗ್. ಇಲ್ಲಿ ನೋಡಿ ಅಪ್ಪ ಮಳೆಗಾಲಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಡಿಕೆದು ಹಾಳೆ ಇರ್ತದೆ ಅಲ್ವಾ, ಅದನ್ನು ಅಪ್ಪ ಒಂದು ಕಡೆಯಿಂದ ತಂದು ಮೂಟೆ ಮಾಡಿ ಕೊಡ್ತಾರೆ. ಅದನ್ನು ನನ್ನ ಹಸ್ಬೆಂಡ್ ಕೊಂಡೋಗಿ ಇನ್ನೊಂದು ಕಡೆ ಅದನ್ನು ರಾಶಿ ಮಾಡಿ ಇಡ್ತಾರೆ. ಅಂದರೆ ಮಳೆಗಾಲಕ್ಕೆ ಸ್ನಾನ ಮಾಡಲಿಕ್ಕೆಲ್ಲ ಬೇಕಾಗ್ತದೆ ಅಲ್ವಾ, ಮಡಲು ಅಂತ ಹೇಳ್ತೇವೆ ನಾವು, ಅದು ಮತ್ತು ಇದು ಅಡಿಕೆದು ಹಾಳೆಗಳನ್ನೆಲ್ಲ ಒಣಗಿಸಿದನ್ನೆಲ್ಲ ಕೊಂಡೋಗಿ ಕಟ್ಟ ಮಾಡಿ ಇಟ್ಟರೆ ನಮಗೆ ಜೋರು ಮಳೆ ಬರ್ತಾ ಇರುವಾಗ ಅದನ್ನು ಬೆಂಕಿಗೆ ಹಾಕಿ ಸ್ನಾನ ಮಾಡಲಿಕ್ಕೆ ಬೇಕಾಗ್ತದೆ ಅಲ್ವಾ, ಅದಕ್ಕೋಸ್ಕರ ನಾವು ಈಗಲೇ ಶೇಖರಣೆ ಮಾಡಿ ಇಡ್ತೇವೆ ಅದನ್ನು. ನೋಡಿ ಅಪ್ಪನದ್ದು ಕೆಲಸವೇ ಕೆಲಸ. ನೋಡಿ ಅಪ್ಪ ಕೆಲಸ ಮಾಡುವಾಗ ಬೇಜಾರಾಗ್ತದೆ, ಆದರೂ ಕೂಡ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವರಿಗೆ ಖುಷಿ ಆದರೆ ಅವರು ಮಾಡಲಿ ಅಂತೇಳಿ ಹಾಗೆ. ಮತ್ತು ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ನೋಡಿ ಎಲ್ಲ ಕಟ್ಟುಗಳನ್ನು ರಾಶಿ ಹಾಕ್ತಾ ಇದ್ದಾರೆ. ರಾಶಿ ಹಾಕಿ ಆದಮೇಲೆ ಈ ಥರ ಕಾಣ್ತದೆ ನೋಡಿ. ಹಾಗೆ ಇನ್ನು ಮಡಲುಗಳು, ತೆಂಗಿನ ಮರದ ಮಡಲು, ಹಾಗೆ ಅದರದ್ದು ಕೊತ್ತನಿಗೆ ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಬೇರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ರಾಶಿ ಮಾಡಲಿಕ್ಕೆ ಉಂಟು. ಅದು ಒಂದೊಂದು ದಿನ ಮಾಡೋದು. ಒಟ್ಟು ಮಳೆ ಬರುವ ಮುಂಚೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟರೆ ಆಯಿತು ನಮಗೆ ಸ್ನಾನ ಮಾಡಲಿಕ್ಕೆ. ಗೀಝರ್ ಎಲ್ಲ ಇರುವುದಿಲ್ಲ ಅಲ್ವಾ ನಮ್ಮ ಹಳ್ಳಿಯಲ್ಲಿ. ನಮಗೆ ಎಷ್ಟಾದರೂ ಕೂಡ ಹಳ್ಳಿ ವಾತಾವರಣದಲ್ಲಿ ಬೆಂಕಿ ಹಾಕಿ ಸ್ನಾನ ಮಾಡೋದೇ ಚೆಂದ ಅಲ್ವಾ. ಹಾಗೆ ನೋಡಿ ನಮ್ಮ ದಿಯಾ ಕೂಡ ಹೋಗಿ ಉಪದ್ರ ಮಾಡಲಿಕ್ಕೆ ಶುರು ಮಾಡಿದ್ಲು. ಪಾಪ ಉಪದ್ರ ಮಾಡೋದು ಅಂತಲ್ಲ ಅವಳು, ಅಜ್ಜ ಮತ್ತು ಅಪ್ಪ ಕೆಲಸ ಮಾಡುವಾಗ ನಾನು ಕೂಡ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಹೋಗಿದ್ಲು. ನೋಡಿ ಅಲ್ಲಿ ಕಟ್ಟಿಗೆಯನ್ನು, ಅಡಿಕೆ ಮರದ ಕಟ್ಟಿಗೆಯನ್ನು ಒಂದೊಂದಾಗಿ ಕೊಡ್ತಾ ಇದ್ದಾಳೆ ಅಜ್ಜನ ಹತ್ರ. ಅದು ಸಹ ಪಟ್ಟಾಂಗ ಹೊಡೆದುಕೊಂಡು ಅಡಿಕೆ ಮರದ ಕಟ್ಟಿಗೆಯನ್ನು ಕೊಡೋದವಳು. ಅವಳಿಗೂ ಕೂಡ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್. ಹಾಗೆ ಮಾಡಲಿ ಅಂತ ಹೇಳಿ ನಾನು ಅವಳು ಕೆಲಸ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಗೊತ್ತಿಲ್ಲದಾಗೆ ಒಂದು ವಿಡಿಯೋವನ್ನು ತೆಗೆದೆ ನಾನು.
ಹಾಯ್ ಫ್ರೆಂಡ್ಸ್, ಹೆಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ನಾವಿವತ್ತು ನನಗೆ ಡ್ರೆಸ್ ತಗೊಳ್ಳಿಕ್ಕೆ ಅಂತೇಳಿ BC ರೋಡ್ಗೆ ಅಂದರೆ ಅಂಚನೆಗೆ ಹೋಗ್ತಿದ್ದೇವೆ. ಅಮ್ಮ ಮುಂದೆ ಹೋಗಿದ್ದಾರೆ. ನನ್ನ ಹತ್ರ ಹೇಳಿದ್ರು ಅಮ್ಮ ವ್ಲಾಗ್ ಮಾಡಂತ, ಹಾಗೆ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ನಾವೀಗ ಹೋಗ್ತಾ ಇದ್ದೇವೆ. ಮತ್ತು ಈಗ ವ್ಲಾಗ್ ಮಾಡಿದ್ದೇನಲ್ವಾ, ನೆಕ್ಸ್ಟ್ ಅಲ್ಲಿ ತಲುಪಿ ಆದ ನಂತರ ನಾನಲ್ಲಿ ಏನೆಲ್ಲ ತಗೊಳ್ತೇನೆ, ಮತ್ತು ಸರ ಗೆಜ್ಜೆ ಎಲ್ಲ ಆದರೆ ತಗೊಳ್ಳಿಕ್ಕೆ ಉಂಟು. ಲೇಟ್ ಆದರೆ ಇಲ್ಲ. ಅಲ್ಲಿ ಹೋಗಿ ನಾನು ನಿಮ್ಮ ಜೊತೆ ವ್ಲಾಗ್ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಧನ್ಯ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾಯ್ತಾ? ನನಗೆ ಗೊತ್ತೇ ಇರಲಿಲ್ಲ ಧನ್ಯ ಮಾತಾಡಿತ್ತು. ಈಗ ಬಂದು ಮೊಬೈಲ್ ಚೆಕ್ ಮಾಡುವಾಗ ಧನ್ಯ ವ್ಲಾಗ್ ಸ್ಟಾರ್ಟ್ ಮಾಡಿ ಆಗಿದೆ ಆಲ್ರೆಡಿ. ನಾನು ಹೇಳಿದ್ದು ಅಂತ ಹೇಳಿದ್ದ ಅವಳು ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ, ಅದು ನಾನು ಹೇಳಲೇ ಇಲ್ಲ. ಮೊಬೈಲ್ ತಗೊಂಡು ಬಾ ಮನೆಯಿಂದ ಅಂತ ಹೇಳಿದೆ. ಮೊಬೈಲ್ ತಗೊಂಡು ಬರುವಾಗ ನಾನು ಅಲ್ಲಿ ಹೋಗ್ತಿದ್ದೇನೆ ಇಲ್ಲಿ ಹೋಗ್ತಿದ್ದೇನೆ ಅಂತ ಶೇರ್ ಮಾಡಿ ಆಯಿತು. ಅವಳಿಗೆ ಅಂತ ಡ್ರೆಸ್ ಬೇಕಂತೆ, ನಾಡ್ದೊಂದು ಉಪನಯನ ಉಂಟು, ಹಾಗೆ ಡ್ರೆಸ್ ಬೇಕಂತೆ, ಆಮೇಲೆ ಕಾಲಿಗೆ ಗೆಜ್ಜೆ ಬೇಕಂತೆ, ಕೆಲವೆಲ್ಲ ಹೇಳಿದಾಳೆ. ಆದರೆ ಮಕ್ಕಳು ಹೇಳಿದನ್ನು ಎಲ್ಲವನ್ನು ತೆಗೆದುಕೊಡ್ಲಿಕ್ಕಿಲ್ಲ ಆಯಿತಾ. ಏನಾದರೂ ಒಂದು ಐಟಮ್ ತೆಗೆದುಕೊಡೋದು, ನೋಡುವ ಏನೆಲ್ಲ ತೆಗೆದು ಕೊಡ್ತೇವೆ ಅಂತ ಹೇಳಿ ನೋಡುವ. ಎಲ್ಲರೂ ಇದ್ದಾರೆ ಆಯಿತಾ, ಅಕ್ಕ, ರಕ್ಷಾ, ಎಲ್ಲರೂ ಹೋಗ್ತೇವೆ. ಅಕ್ಕನವರು ಬರಲಿಲ್ಲ, ಬರಬೇಕಷ್ಟೇ, ವೆಯ್ಟ್ ಮಾಡ್ತಾ ಇದ್ದೇವೆ. ಇವತ್ತು ರಿಕ್ಷಾದಲ್ಲಿ ಹೋಗೋದು, ಅಕ್ಕನವರ ರಿಕ್ಷಾ ಉಂಟು ಒಂದು, ಅದರಲ್ಲಿ ಹೋಗೋದು. ನೋಡು, ಆಮೇಲೆ ಶೇರ್ ಮಾಡ್ತೇನೆ ಏನಾದರೂ ಇದ್ದರೆ. ನಮ್ಮ ದಿಯಾ ಕೂಡ ನೋಡಿ ರೆಡಿಯಾಗಿ ಬಂದಿದ್ದಾಳೆ. ಎಲ್ಲಿದ್ದಾಳೆ ನೋಡಿ, ಹಾಯ್ ಮಾಡು. ನಿಂಗೆಂತ ಬೇಡ ಅಲ್ವಾ? ನನಗೆ ಪರ್ಸ್ ಬಾಟ್ಲಿ ಎಲ್ಲ ಬೇಕು. ನೀನು ದೊಡ್ಡವಳಾಗಿದ್ಯಾ ಪರ್ಸ್ ಎಲ್ಲ ತಗೊಳ್ಳಿಕ್ಕೆ? ದಿಯನಿಗೆ ಮತ್ತೆ ಬೇಡದ್ದು ಏನಿಲ್ಲ, ಎಲ್ಲ ಸಹ ಬೇಕು. ದಿಯನಿಗೆಲ್ಲ ಬೇಕು. ಧನ್ಯ ಕೂಡ ಸೇಮ್. ಹಾಗೆ ನೋಡುವ. ಕೂತ್ಲು ಬಿಡು. ಅಲ್ಲಿ ಹೋದ ನಂತರ ವ್ಲಾಗ್ ಶೇರ್ ಮಾಡ್ತೇವೆ ನಿಮ್ಮ ಜೊತೆಗೆ. ನೋಡು ಏನೇನು ತೆಕ್ಕೊಂಡು ಏನು ಅಂತ ಹೇಳಿ ಆಮೇಲೆ ತೋರಿಸ್ತೇನೆ ಆಯಿತಾ. ಬಾಯ್ ಬಾಯ್. ಅಕ್ಕನವ್ರು ಬರ್ತಾ ಇದ್ದಾರೆ ರಿಕ್ಷಾದಲ್ಲಿ ನೋಡಿ, ಬಂದರು ನೋಡಿ. ರಕ್ಷಾ ಮತ್ತೆ ಅಕ್ಕ ಒಂದಾಯಿತು. ಸಂಡೆ ಅಲ್ಲ, ಹಾಗೆ ಒಂದ್ಸಲ ಒಂದು ರೌಂಡ್ ಹೋಗಿ ತಿರುಗುವ ಅಂತ ಹೇಳಿ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಭಾವನದ್ದು ಶುರುವಾಯಿತು ಮಾತುಕತೆ. ನೋಡಿ ಡ್ರೈವರ್ ಇದ್ದಾರೆ ನೋಡಿ, ಡ್ರೈವರ್. ಡ್ರೈವರ್ ನಮ್ದು. ಇನ್ನೊಬ್ರು ಇದ್ದಾರೆ. ಇವತ್ತು ಡ್ರೈವರ್ ಅಲ್ಲ, ಇವತ್ತು ಎಂತ ಪ್ಯಾಸೆಂಜರ್ ಇವತ್ತು ಡ್ರೈವರ್ ಅಲ್ಲ. ಸರಿ ನೋಡ, ಆಮೇಲೆ ಸಿಗ್ತೇವೆ ಆಯ್ತಾ. ನೋಡಿ ನಾವು ಬಂಟ್ವಾಳಕ್ಕೆ ಹೋಗಿದ್ವಿ ಅಲ್ಲ, ಹೋಗಿ ಬರುವಾಗ ಜೋರು ಹಸಿವೆ ಆಗ್ತಾ ಇತ್ತು. ಪರ್ಚೇಸ್ ಎಲ್ಲ ಮಾಡಿ ಆಗುವಾಗ ಹೋಟ್ಲಿಗೆ ಹೋಗುವ ಅಂತೇಳಿ ನಾನು ಅಲ್ಲಿದ್ದು ಅಲ್ಲಿ ಮಾತಾಡ್ತಾ ಇದ್ದೇವೆ. ನಾವು ಮಾತಾಡಿದ್ದನ್ನು ನಾನು ಹಾಕಲಿಲ್ಲ ಇದರಲ್ಲಿ, ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅಲ್ಲಿ ಸಾಂಗ್ಸ್ ಬರ್ತಾ ಇತ್ತು ಹೋಟ್ಲಲ್ಲಿ, ಅದು ನನಗೆ ಕಾಪಿರೈಟ್ ಬರ್ತದೆ ಅಂತ ಹೇಳಿ ಕಾಪಿರೈಟ್ ಇಶ್ಯೂಗೋಸ್ಕರ ನಾನು ವಾಯ್ಸ್ ಕೊಡ್ತಾ ಇದ್ದೇನೆ. ನಾನು ರಕ್ಷಾನನ್ನು ನೋಡಿದ್ದೀರಲ್ವ ಎಲ್ಲರೂ, ರಕ್ಷಾ ಕೂಡ ಇದ್ದಾಳೆ ಹೋಟ್ಲಲ್ಲಿ ನೋಡಿ. ಅವಳಿಗೆ ಸ್ವಲ್ಪ ವೀಡಿಯೋ ಮಾಡುವಾಗೆಲ್ಲ ನಾಚಿಗೆ ಜಾಸ್ತಿ, ಹಾಗಾಗಿ ಅವಳು ವೀಡಿಯೋಕ್ಕೆಲ್ಲ ಬರೋದಿಲ್ಲ, ಭಾರಿ ಕಮ್ಮಿ. ನೋಡಿ ನಾನು ಎಂತ ಮಾತಾಡ್ತಿದ್ದೇನೆ ಅಂತ ನನಗೆ ಗೊತ್ತಿಲ್ಲ ಅದರಲ್ಲಿ, ಆದರೆ ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೇನೆ ಅಷ್ಟೇ. ದಿಯಾ ನೋಡಿ ಕೈಯೆಲ್ಲ ಕಚ್ಚುತ್ತಾ ಇದ್ದಾಳೆ ಅಲ್ಲಿ ಇಟ್ಕೊಂಡು. ಅವಳಿಗೆ ನಾನು ಹಾಗೆ ಹೇಳೋದು, ಹೋಟ್ಲಿಗೆಲ್ಲ ಹೋದ್ರೆ ಟೇಬಲಿಗೆಲ್ಲ ಇದು ಮಾಡಬೇಡ, ಕೈ ಹಾಕಬೇಡ, ನೆಕ್ಕಬೇಡ ಅಂತ ಹೇಳೋದು. ಅವಳು ಎಷ್ಟು ಹೇಳಿದರೂ ಕೂಡ ಕೇಳೋದೇ ಇಲ್ಲ. ಹಾಗೆ ನನಗೆ ಐಟಮ್ ಬರುವಾಗ ಎಲ್ಲ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಲಾಸ್ಟಲ್ಲಿ ನಾವು ಪಾನಿಪುರಿ ಆರ್ಡ್ರ್ ಮಾಡಿದ್ದನ್ನು ಎಲ್ಲ ಖಾಲಿ ಆದ ಮೇಲೆ ನಾನು ವೀಡಿಯೋ ತೆಗೆದೆ. ಐಟಮ್ ಎಲ್ಲ ಬರುವಾಗ ಖಾಲಿ ತಿನ್ನೋದೇ ಆಯಿತು. ಅದಕ್ಕೋಸ್ಕರ ನೋಡಿ ಈಗ ಕೊನೆಗೆ ನಾನು ಒಂದು ಕ್ಲಿಪ್ಪಿಂಗನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ನಮ್ಮ ದಿಯಾನ ಅವಸ್ಥೆ ನೋಡಿ, ಪಾನಿಪುರಿ ಆಯಿತು, ನಮ್ಮ ದಿಯಾ ಆಯಿತು. ದಿಯಾನ ಅವಸ್ಥೆ ನೋಡಿದರೆ ಎಲ್ಲರಿಗೆ ನಗಬೇಕು ಅಂತ ಕಾಣ್ಬೋದು ನೋಡಿ, ಹಾಗೆ ತಿಂತಾ ಇದ್ದಾಳೆ. ಇದು ಒಂದು ಸ್ಟೈಲು ನೋಡಿ, ಪಾನಿಪುರಿ ತಿನ್ನುವ ಹೊಸ ಸ್ಟೈಲು ನಮ್ಮ ದಿಯಾನದ್ದು. ಕೈಯಲ್ಲಿ ತಿನ್ನೋದು, ಸ್ಪೂನಲ್ಲಿ ತಿನ್ನೋದು ಎಲ್ಲ ಮಿಕ್ಸ್ ಮಾಡಿ ಆ ಪಾನಿಯಲ್ಲಿ ಹಾಕಿ ನೋಡಿ ಎಂಥ ಟೇಸ್ಟ್ ಅಂತ ಹೇಳಿ ದಿಯಾ ತಿಂತಾ ಇದ್ದಾಳೆ ನೋಡಿ. ದಿಯಾನನ್ನು ನೋಡಿ ಎಲ್ಲರೂ ಪಾನಿಪುರಿ ತಿಂದ ಹಾಗೆ ಎಂಜಾಯ್ ಮಾಡ್ತಾ ಇರಿ ನೋಡಿ. ನೋಡಿ ಅದರಲ್ಲಿ ಪಾನಿಯಲ್ಲಿ ಅವಳು ಏನೆಲ್ಲ ಮುಳುಗಿಸ್ತಾ ಇದ್ದಾಳೆ, ಇದ್ದ ಪೂರಿಗಳನ್ನೆಲ್ಲ ಅದಕ್ಕೆ ಮುಳುಗಿಸಿ ತಿಂತಾ ಇದ್ದಾಳೆ. ಆಯಿತು, ನಮ್ಮದು ಹೋಟ್ಲಲ್ಲಿ ಎಲ್ಲ ತಿಂದು ಎಲ್ಲ ಆಯಿತು. ಇನ್ನು ನಾವು ಹೊರಡಿ ಆಗಿ ಏನೆಲ್ಲ ನಾವು ಪರ್ಚೇಸ್ ಮಾಡಿದ್ದೇವೆ ಅದನ್ನೆಲ್ಲ ನಾನು ಮನೆಗೆ ಹೋಗಿ ವಿಡಿಯೋ ಮಾಡಿ ಹಾಕ್ತೇನೆ. ನಾನಿಲ್ಲದ್ರೆ ಧನ್ಯ, ಇಬ್ಬರಲ್ಲಿ ಒಬ್ಬರು ಹಾಕ್ತೇವೆ. ಹಾಯ್ ಫ್ರೆಂಡ್ಸ್, ನಾವಾಗ ಬಂಟ್ವಾಳಕ್ಕೆ ಹೋಗ್ತೇವೆ ಅಂತ ಹೇಳಿದ್ವಲ್ಲ, ನಾವೀಗ ಹೋಗಿ ಬಂದಿದ್ದೇವೆ.
ಆಗಲೇ ಬಂದಿದ್ದೇವೆ. ನನಗೆ ಸ್ವಲ್ಪ ಸುಸ್ತಾಗ್ತಿತ್ತು ಹೋಗಿ ಬಂದು, ಹಾಗೆ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಅಲ್ಲಿ ಅಂಚನಿಗೆ ಹೋಗಿ ಏನೆಲ್ಲ ತಂದಿದ್ದೇನೆ ಅಂತ ನಾನು ನಿಮ್ಮ ಮುಂದೆಗೆ ಶೇರ್ ಮಾಡ್ತೇನೆ ನೋಡಿ. ಫಸ್ಟ್ ನಾವು ತಂಗಿಗೆ ತಗೊಳ್ಳಿಕ್ಕಂತ ಡ್ರೆಸ್ ತಗೊಳ್ಳಿಕ್ಕೆ ಅಂತ ಹೋದದ್ದಲ್ಲ, ನನಗೆ ತಗೊಳ್ಳಿಕ್ಕೆ ಅಂತ ಹೋದದ್ದು. ಅಲ್ಲಿ ಹೋದ ತಕ್ಷಣ ಹಠ ಮಾಡಿದ್ದು ನನಗೆ ಸಹ ಬೇಕಂತ, ಹಾಗೆ ಅವಳಿಗೆ ಸಹ ತಂದಿದ್ದೇವೆ ನೋಡಿ. ಇದು ಲಂಗ ಅವಳದ್ದು ನೋಡಿ, ಸ್ಕರ್ಟ್ ಅವಳದ್ದು ಚಿಕ್ಕ. ಅದ ನಂತರ ಇದು ಶಾಲ್ ಅಷ್ಟು ಚೆನ್ನಾಗಿಲ್ಲ. ನೆಕ್ಸ್ಟ್ ಅವಳದ್ದು ಇದು ನೋಡಿ, ಬ್ಲೌಸ್ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ನೆಕ್ಸ್ಟ್ ನನಗೆ ಡ್ರೆಸ್ ತಂದಿದ್ದೇನೆ. ನಂದು ಇದು ಬ್ಲೌಸ್ ನೆಕ್ಸ್ಟ್ ಇದು ಸ್ಕರ್ಟ್. ಇಷ್ಟು ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು. ಅಮ್ಮ ನನಗೆ ಫಸ್ಟ್ ಹೋಗೋಕೆ ತೋರಿಸಿದ್ರು, ಅದು ಅವರ ಅನ್ಸನ ಸ್ಟೇಟಸ್ ಆಗಿದ್ರಲ್ವ, ಹಾಗೆ ಅದನ್ನು ಸ್ಕ್ರೀನ್ ಶಾಟ್ ತೆಗೆದು ನಮ್ಮ ಫಸ್ಟಿಗೆ ತೋರಿಸಿದ್ರು. ನನಗೆ ಮೊಬೈಲಲ್ಲಿ ಚೆನ್ನಾಗಿ ಕಾಣಿಸಲಿಲ್ಲ, ನಾನು ಬೇಡ ಅಂತ ಹೇಳಿದ್ದೆ. ಅಲ್ಲಿ ಹೋದ ನಂತರ ಇದು ನೋಡೋದು ಚೆನ್ನಾಗಿ ಕಾಣಿಸಿತು, ಅದಕ್ಕೆ ನಾನು ಇದು ತಗೊಂಡೆ. ಇಷ್ಟು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ನನಗೊಂದು ಜೀನ್ಸ್ ತಗೊಳ್ಳೋ ಅಂತ ಇತ್ತು, ನಾನೊಂದು ಜೀನ್ಸ್ ತಗೊಂಡಿದ್ದೇನೆ. ಮತ್ತು ಇದಕ್ಕೆ ಒಂದು ಶಾಲ್ ಉಂಟು ನೋಡಿ, ಅದು ಹಾಕ್ಬೋದು ಶಾಲ್. ನೆಕ್ಸ್ಟ್ ಇದು ಜೀನ್ಸ್, ನನಗೆ ಜೀನ್ಸಲ್ಲಿ ಇಷ್ಟ ಆಗ್ತದೆ, ಜೀನ್ಸ್ ಮತ್ತು ಅದಕ್ಕೆ ಟೀ ಶರ್ಟ್ ಎಲ್ಲ. ಇದು ಕೆಳಗೆ ಸ್ಟ್ರೆಚ್ ಆಗಿದೆ, ಈ ಥರದ್ದು ನನಗೆ ಇಷ್ಟ, ಹಾಗೆ ನಾನು ತಗೊಂಡಿದ್ದೇನೆ. ಬ್ಲೂ ಕಲರ್, ಡಾರ್ಕ್ ಬ್ಲೂ, ಚೆನ್ನಾಗಿದೆ ಅಲ್ಲ, ನನಗೆ ಇಷ್ಟ ಆಯಿತು. ಹಾಗೆ ನನ್ನ ಡ್ರೆಸ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಮಾಡಿ ಆಯಿತಾ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಕೊಡಿ. ಇನ್ನು ಈ ಡ್ರೆಸ್ ಎಲ್ಲ ನೋಡಿ ಚೆನ್ನಾಗಿದೆ ಅಲ್ವಾ. ಇದಾದ ನಂತರ ಇವತ್ತಿಗೆ ನಾನು ಈ ಬ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೂ ಲೈಕ್ ಕೊಡಿ.